ನೀವು ಈ ಕ್ರೈಮ್ ಓರಿಯೆಂಟೆಡ್ ಅಥವಾ ರಿಯಲಿಸ್ಟಿಕ್ ಸ್ಟೋರಿಗಳಲ್ಲಿ ಸ್ಟ್ರಾಂಗ್ ಅನ್ನೋದನ್ನ ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ನೀವೇ ಪ್ರೂವ್ ಮಾಡ್ಕೊಂಡಿದ್ದೀರಾ ಆ ದಿನಗಳಿಂದ ಅಲ್ಲಿಂದನೂ ಕೂಡ. ಸೊ ಇನ್ನೊಂದು ಅದ್ರ ಜೊತೆ ಇನ್ನೊಂದು ಟಾಪಿಕ್ ಬರುತ್ತೆ. ಏನಂತಂದ್ರೆ ಕೆಲವರು ಕಂಪೇರ್ ಮಾಡ್ತಾರೆ. ಅಂದ್ರೆ ಮಲಯಾಳಂ ರೀತಿಯ ಕತೆ ಅಂದರ ಹೊಂದಿರತಕ್ಕಂತ ಸಿನಿಮಾಗಳು ಬರ್ಬೇಕು ಕನ್ನಡದಲ್ಲಿ. ಆ ತರ ಬರ್ತಾ ಇಲ್ಲ. ಬಂದ್ರೂ ಕೂಡ ಬೆರಳೆಣಿಕೆ ಅಷ್ಟು ಅಂತ ಇದೆ. ಸೊ ಇದ್ರ ಬಗ್ಗೆ ನಿರ್ದೇಶಕರಾಗಿ ನೀವೇನ್ ಹೇಳ್ತೀರಾ? ಅಂದ್ರೆ ನಮ್ಮಲ್ಲಿ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ ಕನ್ನಡ ಸಿನಿಮಾ. ಹ್ಮ್. KGF ಕಾಂತಾರ ಅದೆಲ್ಲ ಅದನ್ನ ಪ್ರೂವ್ ಮಾಡಿಕೊಟ್ಟಿದೆ. ಮಲಯಾಳಂನ ದೊಡ್ಡ ಸ್ಟ್ರೆಂತ್ ಅಂತಂದ್ರೆ ರೈಟಿಂಗ್. ಹೌದು. ನಮ್ಮಲ್ಲಿ ರೈಟರ್ಸ್ ನಾವು ಗುರುತಿಸಿಲ್ಲ, ಅವ್ರಿಗೆ ಕೊಡಬೇಕಾಗಿರೋ ವ್ಯಾಲ್ಯೂನ್ ಕೊಟ್ಟಿಲ್ಲ. ಆಮೇಲೆ ಒಂದು ರೈಟಿಂಗ್ ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ಹ್ಮ್. ಅಂದ್ರೆ ಒಳ್ಳೊಳ್ಳೆ ರೈಟರ್ಸ್ನ ಕರ್ಕೊಂಬಂದು ಅವ್ರಿಗೆ ಸಿನಿಮಾಗೆ ಹೇಗೆ ಬರಿಬೇಕು ಅನ್ನೋದನ್ನ ಒಂದು ಹೇಳ್ಕೊಟ್ಟು. ಸೊ ನಾವು ಯಾವಾಗಿಂತ, ಯಾಕಂದ್ರೆ ಅಲ್ಟಿಮೇಟ್ಲಿ ಒಂದು ಸಿನಿಮಾದ ಆತ್ಮ ಅದರ ಕಥೆ. ಹೌದು. ಆ ಕಥೆ ಗಟ್ಟಿ ಇಲ್ಲದೆ ಅದ್ರ ಸುತ್ತ ಇರೋ ಸ್ಟ್ರಕ್ಚರ್ ಎಷ್ಟೇ ಗಟ್ಟಿ ಇದ್ರೂ ಉಪಯೋಗ ಇಲ್ಲ. ಸೊ ಆ ರೈಟಿಂಗ್ನ ನಾವು ಯಾವಾಗ ಸ್ಟ್ರಾಂಗ್ ಮಾಡ್ಕೊಳ್ತೀವಿ, ನಮ್ಮ ಸಿನಿಮಾಗಳು ಹೆಸರು ಮಾಡಿದ್ದು ಯಾವಾಗ ಸಿದ್ಲಿಂಗಯ್ಯನವರು, ಪುಟ್ಟಣ್ಣ ಅವರು, ಹೌದು. ಅವರೆಲ್ಲ ಅವ್ರ ಕಥೆಗಳಿಗೋಸ್ಕರ Writers. ಫೇಮಸ್ ಆಗಿದ್ದು. ಹ್ಮ್. ಆಮೇಲೆ ಅವರು ನಾವೆಲ್ಗಳ ಮೇಲೆ ಬೇಸ್ ಮಾಡಿ ಸಿನಿಮಾಗಳನ್ನ ಹೆಣಿತಿದ್ರು. ಆ ರೀತಿಯ ಟ್ರೆಂಡ್ ವಾಪಸ್ ಬಂದಾಗ ಏನಾಗುತ್ತೆ, ಈಗ ನಮ್ಗೆ ಟೆಕ್ನಿಕಲಿ ಇಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ರೈಟಿಂಗು ಸ್ಟ್ರಾಂಗ್ ಆಗ್ಬಿಟ್ರೆ ನಮ್ಮ ಇಡೀ ಚಿತ್ರರಂಗನ ಹಿಡಿಯೋಕೆ ಆಗಲ್ಲ, ಅಷ್ಟು ದೊಡ್ಡದಾಗಿ ಬೆಳಿಬೋದು ನಾವು. ಓಕೆ. ಸೊ ಅಂದ್ರೆ ಇವಾಗ ನೀವು ಅಂದ್ರೆ ನಿಮ್ದೇ ಕೇಳೋಣ. ಸೊ ನೀವೀಗ ಕ್ರೈಮ್ ಓರಿಯೆಂಟೆಡ್ ಈ ತರ ಸಿನಿಮಾಗಳಲ್ಲಿ ಕಂಟಿನ್ಯೂ ಅಂತ ಹೋಗ್ಬೇಕಂದ್ರೆ ನೀವೇನಾದ್ರೂ ಒಂದು ಹೊಸದಾಗಿ ಏನಾದ್ರು ಬೇರೆ ತರ ಜನರು ಅಂದ್ರೆ ಅಳವಡಿಸ್ಕೊಂಡು ಬೇರೆ ಇಂಡಸ್ಟ್ರಿದು ಕೂಡ ಅಳವಡಿಸ್ಕೊಂಡು ಸೊ ಆ ತರ ಒಂದು ಕಥೆಯನ್ನ ಸಿನಿಮಾ ಮಾಡ್ಬೋದು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ಯಾ ಅಂತ? ನಾನು ಸಾಮಾನ್ಯವಾಗಿ ಒಂದು ಜಾನ್ರ್ ಮಾಡಿದ್ರೆ ಇನ್ನು ಮತ್ತೆ ಅದನ್ನ ಮಾಡಕ್ ಹೋಗಲ್ಲ. ಇನ್ನು ಅಟ್ಲೀಸ್ಟ್ ಒಂದಷ್ಟು ದಿವಸ ಬೇರೆ ಮಾಡ್ತೀನಿ. ಓಕೆ. ಸೊ ಇದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದೀನಿ, ಕರೆಕ್ಟ್. ನೆಕ್ಸ್ಟ್ ನಾನು ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಹ್ಮ್. ಇನ್ನೇನಾದ್ರು ಬೇರೆ ತರದ್ದು ಹುಡುಕ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ನಾನು ನೆಕ್ಸ್ಟ್ ಮಾಡ್ತಿರೋ ಸಿನಿಮಾ ಎರೆಯ ಅಂತ, ಅದೊಂದು ಹಿಸ್ಟಾರಿಕಲ್ 6th century ಇಂಡಿಯಾದಲ್ಲಿ ನಡೆಯುವಂತ ಒಂದು ಪುಲಕೇಶಿ, ಇಮ್ಮಡಿ ಪುಲಕೇಶಿ ಅವ್ರ ಕಥೆ. ಓಕೆ. ಸೊ ಆ ದಿಕ್ಕಿಗೆ ಹೋಗಿದ್ದೀನಿ. ಹ್ಮ್. ಸೊ ಒಂದ್ ಸ್ವಲ್ಪ ಹಿಂದೆ ಹೋಗಿದ್ದೆ 80sಗೆ, ಈಗ ಸೀದಾ 6ನೇ ಸೆಂಚುರಿಗೆ ಹೋಗ್ತೀನಿ. ಓಕೆ. ಬಹುಶಃ ಅದಾದ್ಮೇಲೆ ನಾನು ಏನಾದ್ರು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ 2035 ಅಲ್ಲಿ ಇರುವಂತ ಕತೆ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ. ಸೊ ನಾನು ಐ ವಾಂಟ್ ಟು ಕೀಪ್ ಎಕ್ಸ್ಪೆರಿಮೆಂಟಿಂಗ್. ಓಕೆ. ಅದೇ ಕರೆಕ್ಟ್ ಸರ್. ನಿಮ್ದು ಎಕ್ಸ್ಪೆರಿಮೆಂಟ್ ಆಗಲಿ, ನಿಮ್ಮ ಇದು ಕರೆಕ್ಟ್ ಇದೆ. ಎಲ್ರಿಗೂ ಅಂದ್ರೆ ಒಂದೇ ತರ ಮಾಡ್ತಿದ್ರೆ ನೋಡೋರಿಗೂ ಕೂಡ ಬೇಜಾರಾಗುತ್ತೆ. ಸೊ ಇದ್ರಲ್ಲೇ ಇವ್ರು ಇದೇ ತರ ಕತೆ ಮಾಡ್ತಾರೆ. ನೋಡೋರ್ಗ್ ಬೇಜಾರಾಗೋದು ಒಂದು, ಮಾಡೋರ್ಗ್ ಬೇಜಾರಾಗಬಾರ್ದು. ಹೌದು. ಮಾಡೋರ್ಗೂ ಬೇಜಾರಾಗುತ್ತೆ ಒಂದೇ ತರ ಸಿನಿಮಾ ಮಾಡ್ತಾ ಇದ್ರೆ, ಹೌದು. ಅದು ಪ್ರಾಬ್ಲಮ್. ಅಂಡ್ ಟು ಆಡ್ ಆನ್ ಟು ದಿಸ್, ನಾನು ಅದೇ ನಿಮ್ ಕ್ವಶನ್ ಒಂದು ಆನ್ಸರ್ ಹೇಳ್ತೀನಿ. ಕತೆಗಳು ತುಂಬಾ ಇದೆ, ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ. ಹ್ಮ್. ಆಕ್ಚುಲಿ ಏನಾಗುತ್ತೆ ಅಂದ್ರೆ ಅದು ಒಂದು ಪ್ರಾಬ್ಲಮ್ ಇದೆ. ಬಿಕಾಸ್ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಿದಾಗ್ಲೇನೆ ಏನ್ ಮಾಡ್ತಾರೆ ಅಂದ್ರೆ, ಯಾವ ಹೀರೋಗೆ ಏನ್ ಬಿಸ್ನೆಸ್ ಇದೆ, ಹ್ಮ್. ಅವ್ರನ್ನ ಹಾಕೊಂಡ್ರೆ ಎಷ್ಟು ಬರುತ್ತೆ ರಿಟರ್ನ್ಸ್ ಅನ್ನೋದು ಫಸ್ಟ್ ಮೈಂಡಿಗೆ ಬರ್ತಿದೆ. ಓಕೆ. ಅವಾಗ ಅವ್ರೇನ್ ಮಾಡ್ತಾರೆ, ಫಸ್ಟ್ ಕತೆ ಹೇಳಕ್ ಹೋದಾಗ್ಲೇನೆ, ನನ್ ತುಂಬಾ ಜನ ರೈಟರ್ಸ್ ಪರಿಚಯ ಇದಾರೆ. ಕತೆ ಹೇಳಕ್ ಹೋದಾಗ್ಲೇನೆ ಹ್ಮ್. ಹೀರೋ ಓಕೆ ಆದ್ರ, ಯಾರು ಲೀಡ್ ಮಾಡ್ತಿರೋದು, ಓಕೆ. ಫಸ್ಟ್ ಹೀರೋ ಓಕೆ ಮಾಡ್ಕೊಂಡ್ ಬನ್ನಿ ಹೋಗಿ ಅಂತಾರೆ. ಅಲ್ಲಿಗೆ ಅರ್ಧ ಸ್ಕ್ರಿಪ್ಟ್ ಕಟ್ ಆಗ್ಬಿಡುತ್ತೆ. ಹ್ಮ್. ಬೇರೆ ಹೀರೋಸ್ ಯಾವ್ದೋ ಬಿಸಿ ಇರ್ತಾರೆ ಅಥವಾ ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ತಿರ್ತಾರೆ, ಹೌದು. ಅವ್ರಿಗೇನೋ ಇಷ್ಟ ಆಗಿರಲ್ಲ. ಅಲ್ಲಿಗೆ ಸ್ಕ್ರಿಪ್ಟ್ ಮತ್ತೆ ವಾಪಸ್ ಇರುತ್ತೆ. ಹ್ಮ್. ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳಿದೆ, Okay. ಒಳ್ಳೊಳ್ಳೆ ಟ್ಯಾಲೆಂಟೆಡ್ ರೈಟರ್ಸ್ ಇದ್ದಾರೆ. ಹ್ಮ್. ಅಂದ್ರೆ ಅದನ್ನ ಗುರುತಿಸ್ಕೋಬೇಕು. ಈಗ ಮಾದೇವ ಇವತ್ತು ಹಿಟ್ ಆಗಿದೆ, ಚೆನ್ನಾಗಿದೆ. ಇವತ್ತು ನನ್ಗೆ 2 ಅವಾರ್ಡ್ ನ್ಯೂಸ್ 18 ಅವ್ರು ಕೊಟ್ಟರು, ಆಮೇಲೆ ಚಿತ್ತರ ಅವಾರ್ಡ್, ಕ್ರಿಟಿಕ್ಸ್ ಅವಾರ್ಡ್ ಬಂತು, ಆಮೇಲೆ ಒಂದಿಷ್ಟು ಇನ್ನೂ ಇದೆ ಬರಾಗಿದೆ. ಅವತ್ ನಾನು ಗ್ಲಾಮರ್ ಇಲ್ಲ, ಯಾರು ಈ ತರ ಮಾಡ್ಕೊಂಡು ಡೈಲಾಗ್ ಇಲ್ಲ, ಓಕೆ, ಮಾತಾಡೋದಿಲ್ಲ, ಈ ಕ್ಯಾರೆಕ್ಟರ್ ಸಾಯ್ತಾನೆ, ಲಾಸ್ಟ್ ಅಲ್ಲಿ ಎಲ್ಲಾರು ಸತ್ತೋಗ್ಬಿಡ್ತಾರೆ ಸಿನಿಮಾದಲ್ಲಿ ಅಂತ ನಾನು ಅವತ್ ಬಿಟ್ಟಿದ್ರೆ ನನ್ನಷ್ಟು ದಡ್ಡ ಯಾರು ಇರ್ತಾರೆ ಟು ಪ್ರೂವ್ ಮೈ ಸೆಲ್ಫ್. ಆ ತರದ ಕತೆಗಳಿದೆ. ನೀವು ನಮ್ ಹಿಸ್ಟ್ರಿ ತೆಗೆದ್ರೆ ವಾಟ್ ವಿ ಕಾಲ್ ಹ್ಯಾಂಗ್ ಮ್ಯಾನ್ದು ಇಲ್ಲ, ಆ ತರ ಕತೆ ಇಲ್ಲ ಎಲ್ಲೂನು, ಕನ್ನಡದಲ್ಲಿ ಬಂದಿಲ್ಲ ಅನ್ಸುತ್ತೆ. ಹೌದು. ಸೊ ಆ ತರದ ಕತೆಗಳು ಬಂದಾಗ ಬೀಯಿಂಗ್ ಆಕ್ಟರ್ಸ್ ವಿ ಹ್ಯಾವ್ ಟು, ಇದು ಚೆನ್ನಾಗಿದೆ ಈ ತರದ್ದು ಅನ್ನೋದು ಗುರ್ತಿಸ್ಕೊಂಡು ಮಾಡಿದ್ರೆ ಖಂಡಿತ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಆಗತ್ತೆ. ವರ್ಸಟೈಲ್ ಕತೆಗಳಿದೆ ಇಲ್ಲಿ. ನನ್ಗೊಂದಿಷ್ಟು ಫ್ಯೂಚರ್ ಒಂದಿಷ್ಟು ನಡೀತಿದೆ. ಅಂಡ್ ಐ ಆಮ್ ಟ್ರೈಂಗ್ ಟು ಡೂ ಕ್ಯಾರೆಕ್ಟರ್ಸ್ ಬೇರೆ ತರದ್ದು, ಹೀರೋಯಿಸಮೇ ಇರಬಾರ್ದು ಆ ತರ ಕ್ಯಾರೆಕ್ಟರ್ಗಳು. ಆಸ್ ಎನ್ ಆಕ್ಟರ್ ಅವ್ನು ಲೀಡ್ ರೋಲ್ ಆಗಿ ಪ್ಲೇ ಮಾಡಬೇಕೇ ಹೊರತು ಅವನ ಸುತ್ತ ಆ ಕತೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ಬೇಕು. ಯಾರು ಹೀರೋಯಿಸಮ್ ಡೈಲಾಗ್ಸ್ ಇಲ್ಲಿ ಇರಬಾರ್ದು, ಆ ಥರದ್ದೆಲ್ಲ ಇಲ್ಲದೆ ಕತೆನೇ ಇವತ್ತು ಹೀರೋ. ಆ ಥರ ತುಂಬಾ ಇದೆ. ಬಟ್ ಏನಾಗುತ್ತೆ ಅಂದ್ರೆ ಪ್ರೊಡ್ಯೂಸರ್ ಫಸ್ಟು ಅಫ್ಕೋರ್ಸ್ ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ, ಯಾಕಂದ್ರೆ ಅವ್ರದ್ದು ಬಂಡವಾಳ ಹಾಕ್ತಾರೆ.
ರಿಟರ್ನ್ಸ್ ಆಗಲ್ಲ, ಇದಾಗಲ್ಲ, ಇಂಥ ಹೀರೋಸ್ ಇಂಥ ಇವ್ರಿಗೆ ಮಾತ್ರ ರಿಟರ್ನ್ಸ್ ಇದೆ ಅಂತ ಅಲ್ಲಿ ಕಮರ್ಷಿಯಲಿ ಥಾಟ್ಸ್ ಕಮರ್ಷಿಯಲ್ ಥಾಟ್ ಆದಾಗ ನಿಮ್ಗೆ ಅಲ್ಲಿ ಕಟ್ ಆಗುತ್ತೆ. ಫೈನಲಿ ಸರ್, ಚೈತನ್ಯ ಸರ್, ಅಂದರೆ ಇವಾಗ ಏನು ಬಲರಾಮನ ದಿನಗಳು ಒಂದು ಕ್ರೈಮ್ ಸ್ಟೋರಿ ಕತೆ ಇರ್ತಕ್ಕಂಥ ಸಿನಿಮಾ ಜೂನ್ 26ಕ್ಕೆ ತೆರೆ ಮೇಲೆ ಬರ್ತಿದೆ. ಸೊ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಕನ್ನಡ ಪ್ರೇಕ್ಷಕರು ನಾನು ಎಲ್ಲ ಕಡೆ ಹೇಳೋದೇನಂದರೆ, ಅವ್ರಿಗೆ ಹೇಳುವಷ್ಟು ದೊಡ್ಡವನಲ್ವೇ ಇಲ್ಲ ನಾನು. ಅವ್ರ ಹತ್ರ ನಾನು ಕೇಳ್ಕೊಳ್ಳುವಷ್ಟು ಸಣ್ಣವನು. ನಾವು ತುಂಬ ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಈ ಸಿನಿಮಾನ ಮಾಡಿದ್ದೀವಿ. ಕನ್ನಡ ಪ್ರೇಕ್ಷಕರು ಒಳ್ಳೆ ಸಿನಿಮಾನ ಯಾವಾಗಲೂ ಗೆಲ್ಸಿದ್ದಾರೆ, ಮೆಚ್ಚಿದ್ದಾರೆ. ಅವ್ರನ್ನ ಮೆಚ್ಚಿಸೋದು ಸುಲಭ ಅಲ್ಲ, ಯಾಕೆಂದರೆ ಅವರು ಇಡೀ ಪ್ರಪಂಚದ ಎಲ್ಲ ಸಿನಿಮಾನೂ ನೋಡಿರೋವಂಥವ್ರು. ಒಂದು ಕನ್ನಡ ಸಿನಿಮಾ ಗೆಲ್ಲಬೇಕು ಅಂದರೆ ಅದನ್ನು ಒಂದು ಹಿಂದಿ, ತಮಿಳು, ತೆಲುಗು ಎಲ್ಲ ಸಿನಿಮಾ ಪಕ್ಕ ಇಟ್ಟು ಅದಕ್ಕೆ ಸರಿಸಾಟಿಯಾಗಿ ನಿಂತಿದೆಯಾ ಅಂತ ನೋಡಿ ಅವರು ಬೇಷ್ ಅಂತಾರೆ, ಇಲ್ಲಾಂದರೆ ಅವರು ಅದನ್ನು ತೆಗೆದು ಬಿಸಾಕ್ತಾರೆ. ಸೊ ನಮ್ಮ ಎಲ್ಲ ಡೆಡಿಕೇಶನ್ನು, ಎಲ್ಲ ರೀತಿಯ ಶ್ರದ್ಧೆ, ಆಸ್ಥೆಯಿಂದ ಈ ಸಿನಿಮಾನ ಮಾಡಿದ್ದೀವಿ. ಅವ್ರಿಗೆ ಈ ಸಿನಿಮಾ ಇಷ್ಟ ಆಗಲಿ, ಅವರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ವಿನೋದ್ ಸರ್ ನೀವು? ಎಸ್, ಅಂದರೆ ಪ್ರತಿ ಸಿನಿಮಾದಲ್ಲೂ ನಾನು ಕೇಳ್ಕೊತಿರ್ತೀನಿ. ಅಫ್ಕೋರ್ಸ್ ಫಸ್ಟ್ ನನ್ನ ಮೊದಲನೇ ಸಿನಿಮಾಯಿಂದ ಇವತ್ತಿನವರೆಗೂ ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ನಾನು ಒಳ್ಳೆ ಸಿನಿಮಾ ಮಾಡಲಿ, ಕೆಟ್ಟ ಸಿನಿಮಾ ಮಾಡಲಿ, ಎಲ್ಲದಕ್ಕೂ ಸರಿ ಆಯಿತು ಅಂತ ನಾನು ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಬಂದಿದ್ದೀರಾ. ಆ್ಯಸ್ ಡೈರೆಕ್ಟರ್ ಸರ್ ಸೆಡ್, ಫಸ್ಟ್ ಕ್ರಿಟಿಕ್ ಅಂದರೆ ಆ್ಯಕ್ಚುಲಿ ಕನ್ನಡ ಆಡಿಯನ್ಸೇ. ಅವ್ರಿಗೆ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು. ಕ್ರಿಟಿಕ್ಸ್ ಅವಾರ್ಡೆಲ್ಲ ಇವತ್ತು ನಾನು ತಗೊತಿದ್ದೀನಿ ಅಂದರೆ ಅವ್ರಿಗೆ ಮಾದೇವ ಇಷ್ಟ ಆಯಿತು. ಸೊ ಅದೇ ಥರ ಖಂಡಿತ ಬಲರಾಮನು ದುಪ್ಪಟ್ಟು ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಬಂದು ನೋಡಿ ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಎವ್ರಿ ಟೈಮ್ ನಾನು ಹೇಳ್ತಿರ್ತೀನಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನನಗೆ ಮನಸ್ಸಿರಲ್ಲ ಒಂದು ಕೇಳ್ಕೊಳ್ಳೋಕ್ಕೆ. ಯಾಕಂದರೆ ನಾವೆಲ್ಲೋ ಸುಳ್ಳು ಹೇಳ್ತಿದ್ದೀವಿ ಅಂತ ಅನಿಸ್ಬಿಡುತ್ತೆ ನನಗೆ. ಒಂದು ಒಳ್ಳೆ ಸಿನಿಮಾ ಬರ್ತಿದೆ, ಖಂಡಿತ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಯಾಕಂದರೆ ನೋಡಿದ್ದೀವಿ ತುಂಬ, ಈ ಸಿನಿಮಾ ಬಗ್ಗೆ ತುಂಬ ಭರವಸೆ ಇದೆ. ಸೊ ದಯವಿಟ್ಟು ಬಂದು ನೋಡಿ. ಇದೇ ಜೂನ್ 26ಕ್ಕೆ, ಅಂದರೆ ಈ ತಿಂಗಳು ಇನ್ನೊಂದೇನು ಅಮ್ಮಮ್ಮ ಅಂದರೆ ಒಂದು 19 ದಿನ ಇದೆ. ಸೊ ಬಂದು ನೋಡಿ ಹರಿಸಿ ಹಾರೈಸಿ. ಆ್ಯಂಡ್ ನಮ್ಮ KVN ಪ್ರೊಡಕ್ಷನ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರು ಖಂಡಿತ ನಿಮ್ಮ ಹತ್ತಿರದ ಥಿಯೇಟರ್ಸು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಆ ಥರ ಥಿಯೇಟರ್ಸ್ ಸೆಟಪ್ ಕೊಡ್ತಾರೆ. ದಯವಿಟ್ಟು. ಆ್ಯಂಡ್ ಎಷ್ಟೊಂದು ಸಲ ಒಳ್ಳೆ ಸಿನಿಮಾ ಬರ್ತಿದೆ, ನಮಗೆ ಟೈಮಿಂಗ್ ಅದು ಸಿಗ್ತಿಲ್ಲ, ನಮ್ಮ ಟೈಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋದು, ಯಾವಾಗಲೂ ಟೈಮಿಂಗ್ ಇದಾಗ್ತಿಲ್ಲ ಅಂತ. ಬಟ್ ನಮ್ಮ KVN ಸಂಸ್ಥೆ ಕಡೆಯಿಂದ ಅದು ಯಾವುದೂ ತೊಂದರೆ ಆಗಲ್ಲ. ದಯವಿಟ್ಟು ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಓಕೆ, ಸೊ ಇಬ್ಬರು ಅಷ್ಟೇ ಸರ್, ಅಂದರೆ ಬಲರಾಮನ ದಿನಗಳು ಚಿತ್ರದ ಬಗ್ಗೆ ಮತ್ತೆ ಸಾಕಷ್ಟು ವಿಚಾರಗಳ ಜೊತೆ ಮಾತಾಡಿದ್ರಿ ನನ್ನ ಜೊತೆ. ನಿಮಗೂ ಅಷ್ಟೇ ಬಲರಾಮನ ದಿನಗಳು ಚಿತ್ರತಂಡದ ಎಲ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಮತ್ತೆ ಇದೇ ಜೂನ್ 26ಕ್ಕೆ ಥಿಯೇಟರ್ ಸಿಗೋಣ. ಎಲ್ಲ ಒಂದು ಸೆಲೆಬ್ರೇಷನ್ ನಾವು ಕೂಡ ನಿಮ್ಮ ಜೊತೆ ಭಾಗಿಯಾಗ್ತೀವಿ, ನೋಡೋಣ. ಸೊ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಲರಾಮನ ದಿನಗಳು ಚಿತ್ರದ ನಿರ್ದೇಶಕರಾದ ಚೈತನ್ಯ ಅವರು ಮತ್ತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ವಿನೋದ್ ಪ್ರಭಾಕರ್ ಅವರ ಮಾತು. ಸೊ ಎಲ್ಲರೂ ಅಷ್ಟೇ ಮಿಸ್ ಮಾಡದೆ ಇದೇ ಜೂನ್ 26ಕ್ಕೆ ಥಿಯೇಟರ್ಗೆ ಹೋಗಿ ಬಲರಾಮನ ದಿನಗಳ ಚಿತ್ರವನ್ನ ನೋಡಿ. ನಮಸ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.